ಬಿಡದಿ ಟೌನ್ಶಿಪ್ ವಿರೋಧಿಸಿ ವಿಪಕ್ಷಗಳ ಪಾದಯಾತ್ರೆ ಇದೆ. ದೋಸ್ತಿ ಪಕ್ಷಗಳಲ್ಲಿ ಈ ವಿಚಾರದಲ್ಲಿ ಒಗ್ಗಟ್ಟಿಲ್ಲ. ದೋಸ್ತಿ ಪಕ್ಷದಲ್ಲಿ ಯಾವ ಹೋರಾಟದಲ್ಲಿ ಒಗ್ಗಟ್ಟಾಗಿ ನಡೆದಿದೆ ಹೇಳಿ? ಇಲ್ಲಿಯೂ ಕೂಡ ಅಷ್ಟೇ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಾ ಇದ್ರೆ ಬಿಜೆಪಿ ಅಷ್ಟೇ ಅಗ್ರೆಸಿವ್ ಅನ್ನು ತೋರಿಸ್ತಾ ಇಲ್ಲ. ಅಗ್ರೆಸಿವ್ ಆಗಿ ಹೋರಾಟ ಮಾಡುತ್ತಿರುವಂತ JDSಗೆ ಒಂದು ಬಲ ತುಂಬುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈಗ ಪಾದಯಾತ್ರೆ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಬಿಜೆಪಿಯವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಅಷ್ಟೇ ಮುಡಾ ಪ್ರಕರಣದಲ್ಲಿ ಮೈಸೂರಿಗೆ ಪಾದಯಾತ್ರೆ ಹೋಗೋಣ ಅಂದ್ರೂ ಕೂಡ ಅಲ್ಲಿಯೂ ಒಗ್ಗಟ್ಟಾಗಿರಲಿಲ್ಲ. ಇಲ್ಲಿಯೂ ಕೂಡ ಅಷ್ಟೇ. ಮೈತ್ರಿ ಪಕ್ಷಗಳಲ್ಲಿ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ ಪದೇ ಪದೇ. ನಿನ್ನೆ ಪಾದಯಾತ್ರೆ ಬಗ್ಗೆ ಘೋಷಣೆ ಮಾಡಿತ್ತು ಬಿಜೆಪಿ. ಈಗ ಬಿಡದಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಘೋಷಣೆ. ದಿನಾಂಕ ಕುರಿತಂತೆ JDS ಜೊತೆ ಇವತ್ತು ಬಿಜೆಪಿ ಚರ್ಚೆ ಮಾಡಬೇಕಾಗಿತ್ತು. ಯಾವ ದಿನಾಂಕದಂದು ಬಿಡದಿಗೆ ಪಾದಯಾತ್ರೆಯನ್ನು ತೆರಳೋಣ ಅಂತ ಹೇಳಿ ಇಬ್ಬರೂ ಕೂಡ ಚರ್ಚಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಬಟ್ ಇಲ್ಲೊಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ HD ಕುಮಾರಸ್ವಾಮಿ ಅವರ ತಾಯಿ ಅಥವಾ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅನಾರೋಗ್ಯ ಕಾರಣದಿಂದಾಗಿ ಮಾತುಕತೆ ಆಗ್ತಾ ಇಲ್ಲ. ಆದರೆ ಚರ್ಚೆಗೂ ಮೊದಲೇ ಪಾದಯಾತ್ರೆ ದಿನಾಂಕವನ್ನು ಘೋಷಣೆ. JDS ಪಾದಯಾತ್ರೆ ಘೋಷಣೆ ಹಿನ್ನೆಲೆ ಈಗ ಮುಂದುವರಿತಾ ಇದೆ ಗೊಂದಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಮೊದಲ ಬಾರಿಯಲ್ಲ, ಅನೇಕ ಸಲವೂ ಕೂಡ ಇಂಥ ಘಟನೆಗಳು ಪುನರಾವರ್ತನೆ ಆಗಿದ್ದಾವೆ. ಸದನದ ಒಳಗೂ ಕೂಡ ಕೆಲವರು ಸಭಾತ್ಯಾಗ ಮಾಡಿದ್ರೆ, ಕೆಲವರು ಸಭೆಯಲ್ಲಿ ಸದನದ ಬಾವಿಗಿಳಿದು ಹೋರಾಟ ಮಾಡುವಂಥ ಒಂದು ಗೊಂದಲಮಯ ಅಥವಾ ದ್ವಂದ್ವದ ವಾತಾವರಣ ಅಲ್ಲಿತ್ತು. ಇದೀಗ ಮೈಸೂರು ಪಾದಯಾತ್ರೆ ವಿಚಾರದಲ್ಲೂ ಕೂಡ ಅಂಥದ್ದೇ ಗೊಂದಲ ಆಗಿತ್ತು. ಬಿಡದಿ ಪಾದಯಾತ್ರೆ ಬಂದಿದೆ. ಬಟ್ ಇಲ್ಲಿ ಒಂದು ಕನ್ಸಿಡರ್ ಮಾಡಬೇಕಾದ ಅಂಶ ಇದೆ, ಚೆನ್ನಮ್ಮ ಅವರ ಅನಾರೋಗ್ಯ. ಹಾಗಾದರೆ ಈಗ ಅದರ ಹೊರತಾಗಿಯೂ ಕೂಡ ಸಮನ್ವಯತೆ ಕಂಡುಕೊಳ್ಳುವ ಸಾಧ್ಯತೆಗಳ ಲೆಕ್ಕ ಹಾಕೋದಾದರೆ ಹೆಂಗೆ ಕಾಣಿಸ್ತಾ ಇದೆ? ದಶರಥ, ಬಿಜೆಪಿ ಮತ್ತು JDS ಬಿಡದಿಯ ಟೌನ್ಶಿಪ್ ವಿರುದ್ಧದ ಹೋರಾಟದಲ್ಲಿ ಮತ್ತೊಮ್ಮೆ ಜಂಟಿಯಾಗಿ ಹೆಜ್ಜೆ ಹಾಕುವುದಕ್ಕೆ ಪ್ಲಾನನ್ನು ಮಾಡ್ತಾ ಇದೆ. ಈಗಾಗಲೇ JDS ಮಾತುಕತೆಗೂ ಮೊದಲೇ ಅಂದರೆ ಬಿಜೆಪಿ ನಾಯಕರು ನಿನ್ನೆ ಅಷ್ಟೇ ಬಿಡದಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಣೆಯನ್ನು ಮಾಡಿದರು. ಅದಾದ ಬಳಿಕ JDS ನಾಯಕರ ಜೊತೆ ಮಾತುಕತೆಯನ್ನು ಮಾಡಿ ದಿನಾಂಕವನ್ನು ಅಂತಿಮ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅದಕ್ಕೂ ಮೊದಲೇ JDSನ ನಾಯಕರು ಈಗ ತಮ್ಮ ಪಾದಯಾತ್ರೆ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಈ ತಿಂಗಳ 31ರಿಂದ ಆಗಸ್ಟ್ 1ರವರೆಗಿನ ಅಥವಾ 30ರಿಂದ 1ನೇ ತಾರೀಕಿನವರೆಗಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ರೂಟ್ ಮಾರ್ಚನ್ನು ಕೂಡ ಹಾಕೊಂಡಿದ್ದಾರೆ. ಆದರೆ ಈ ಬೆಳವಣಿಗೆ ಬಿಜೆಪಿ ಮತ್ತು JDS ನಡುವೆ ಹೊಂದಾಣಿಕೆ ವಿಚಾರದಲ್ಲಿ ಮತ್ತೆ ಲೋಪವನ್ನು ತೆಗೆದಿದೆ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿತ್ತು. ಆದರೆ ಅದಕ್ಕೆ ಬಿಜೆಪಿ ನಾಯಕರು ಈಗ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆ ವಿಚಾರವಾಗಿ ನಾವು JDSನ ಪ್ರಮುಖರ ಜೊತೆ ಮಾತನಾಡಬೇಕು ಅನ್ನುವಂಥದ್ದನ್ನು ಅಂದರೆ ಹೇಳಿಕೊಂಡಿದ್ವಿ. ಆದರೆ ಕೆಲವೊಂದಷ್ಟು ವಿಚಾರಗಳು ಮತ್ತು ಅವತ್ತಿನ ಆ ಕಣದ ಕಾಲಘಟ್ಟದ ಬದಲಾವಣೆಗಳಿಂದಾಗಿ ನಾವು ಮಾತುಕತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಅವರು ಆರಂಭಿಕವಾಗಿ ಅವರ ನಿರ್ಧಾರದಂತೆ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಈಗ ನಾವು ಅವ್ರ ಜೊತೆ ಕೂತು ಮಾತುಕತೆಯನ್ನು ಮಾಡ್ತೇವೆ. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಪಾದಯಾತ್ರೆ ದಿನಾಂಕವನ್ನು ಪ್ರಕಟ ಮಾಡ್ತೇವೆ. ಈ ಹೊಂದಾಣಿಕೆ ಲೋಪ ಏನಾಗಿತ್ತು ಅದನ್ನು ಸರಿಪಡಿಸಿಕೊಂಡು ಒಟ್ಟಿಗೆ ಹೆಜ್ಜೆ ಹಾಕುವಂಥ ನಿರ್ಧಾರವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಆದರೆ ಇದು ಕೂಡ ಪೂರ್ಣ ಪ್ರಮಾಣದಲ್ಲಿ ಒಟ್ಟಿಗೆ ಹೋಗ್ತಾರಾ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪ್ರಶ್ನೆ ಮಾಡುವಂತೆ ಮಾಡಿದೆ. ಯಾಕಂದರೆ ಪ್ರತಿ ಬಾರಿಯೂ JDS ಮತ್ತು ಬಿಜೆಪಿ ವಿಚಾರದಲ್ಲಿ ಹೇಳಿಕೆಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ಕೊಡ್ತಿದೆ ಹೊರತು ಕಾರ್ಯಯೋಜನೆಗಳಲ್ಲಿ ವ್ಯತ್ಯಾಸ ಆಗುವುದನ್ನು ನಾವು ಕಂಡಿದ್ದೇವೆ. ಹಿಂದಿನ ಮೈಸೂರಿನ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಈ ಬೆಳವಣಿಗೆಗಳಾಗಿದ್ದನ್ನು ನೋಡಬಹುದಾಗಿತ್ತು. ಅದಾದ ನಂತರದಲ್ಲಿ ಅವರು ಒಟ್ಟಿಗೆ ಹೋಗುವಂಥ ಯೋಚನೆಯನ್ನು ಮಾಡಿಕೊಂಡಿದ್ರು. ಈಗ JDS ತನ್ನ ನಿರ್ಧಾರವನ್ನು ಮೊದಲು ಪ್ರಕಟ ಮಾಡಿದೆ. ಇದಾದ ನಂತರದಲ್ಲಿ ಬಿಜೆಪಿ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೋದು ಅಥವಾ ಅದು ಬದಲಾದ ದಿನಾಂಕವನ್ನು ಘೋಷಣೆ ಮಾಡಿ ಎರಡು ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡುವ ಮುಖಾಂತರ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಆದರೆ ಬಿಜೆಪಿ ನಾಯಕರು ಕೊಟ್ಟಿರುವ ಈಗಿನ ಸ್ಪಷ್ಟೀಕರಣದ ಹೇಳಿಕೆ ವಿಚಾರದಲ್ಲಿ ಆದಷ್ಟು ಬೇಗ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಟ್ಟಿಗೆ ಹೋಗುವಂಥ ಯೋಚನೆಯನ್ನು ಮಾಡ್ತೇವೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು 2-3 ದಿನಗಳ ಒಳಗಾಗಿ ಇದರ ಬಗ್ಗೆ ಸ್ಪಷ್ಟ ಚಿತ್ರಣ ನಮಗೆ ದೊರಕಬಹುದಾಗಿದೆ. ದರ್ಶನ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.